ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಿನಲ್ಲಿ 16 ಜನರಿಗೆ ವಂಚಿಸಲಾಗಿದೆ. ಹೆಬ್ಬಾಳ್ಕರ್ ಅವರ ಬೆಂಬಲಿಗ ಮಂಜುನಾಥ್ ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ಇಲಾಖೆಯಲ್ಲಿ ಕೆಲಸ ಕೊಡಿಸುವುದಾಗಿ 16 ಜನರಿಂದ 34 ಲಕ್ಷಕ್ಕೂ ಅಧಿಕ ಹಣ ಪಡೆದು ವಂಚಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಆಯ್ತು ನಮ್ಮ ಅಮ್ಮಂದ್ರು ಎಲ್ಲ ಕೇಳ್ಕೊಂಡು ನಮ್ಮ ಅಮ್ಮನ ಕರ್ಕೊಂಡ್ವಿ, ಭೇಟಿ ಹಾಕೊಂಡು ಬಂದಿದ್ವಿ. ಅವರಿಂದ ಫಾರ್ಮೇಟ ತೋರಿಸಿದ್ ಮೇಡಮ್ ಆಫೀಸ್ ಒಳಗಿಂದ, ಇಲ್ಲ ಇಂತಿಂಥ ಗೌರ್ಮೆಂಟ್ ನೌಕರಿ ಕೊಡ್ಸಾತೀವಿ ನಾವು ಅಂತ. ಆವಾಗ ನಮ್ಗೆ ನಂಬಿಕೆ ಬರಲಿಲ್ಲ. ಅವರು ಸಂಘಗಳನ್ನ ಕಾಲ್ ಮಾಡಿಕೊಟ್ರು, ಇಲ್ಲ ನಾವು ಗೌರ್ಮೆಂಟ್ ನೌಕರಿ ಕೊಡಿಸ್ತೀವಿ, ಬೇಕಾದ್ರೆ ನಿಮ್ಗೆ ವೇಳೆ ಒಳಗೆ ಆಗಲಿಲ್ಲ ಅಂತ ನಿಮ್ಮ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತೇವೆ ಅಂತ ಹೇಳಿದ್ರು. ಅದೆಲ್ಲ ಪ್ರೂಫ್ ಇದೆ ಸರ್ ನಮ್ಮ ಕಡೆ. ನಮ್ಮ ಕಡೆ 4 ಲಕ್ಷ ಸರ್. ಏನು ವಾಪಸ್ ಕೊಟ್ಟಿದಾರ ಅಥವಾ ಏನು? ಇಲ್ಲ ಸರ್, ಕೊಟ್ಟಿಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ ಅವರು ಹೇಳ್ತಾರಲ್ಲ ವಾಪಸ್ ಕರೆಸಿ ಕೊಡ್ತಾ ಇದ್ರು, ಮನೆಗೆ ಹೋಗಿದ್ದೀವಿ. ಇಲ್ಲ ಸರ್, ಅವ್ರು ಬರ್ತಾರೆ 75% ಅಷ್ಟೇ ಕೊಡ್ತೇವೆ, 25% ಕೊಡೋಲ್ಲ ಅಂತ. ಕೊಟ್ಟಿದಾರ ಇಲ್ವಾ? ಇಲ್ಲ ಸರ್, ಕೊಟ್ಟಿಲ್ಲ. ಇಲ್ಲ, ಅವ್ರು ಅಂತಾರೆ ಪ್ರೆಷರ್ ಹಾಕರ್ ಸರ್. ಎಲ್ಲ ನಮ್ಮ ಕಡೆ ಡಾಕ್ಯುಮೆಂಟ್ಸ್ನ ಕೊಟ್ಟೇನು ಪೊಲೀಸ್ ಸ್ಟೇಷನ್ಗೆ. ಇಲ್ಲಾಂದ್ರೆ ಒಂದು 15 20 ಬಾರಿ ನಾನು ಸ್ಟೇಷನ್ಗೆ ಹೋಗಿದ್ದೀನಿ ಸರ್. ಅಲ್ಲಿ ಯಾವ ಇದನ್ನು ಇಲ್ಲ. ನಮ್ಮ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ನಮ್ಗೆ FIR ಹದ್ದಿಲ್ಲ. ಯಾರ ಕಡೆ ಡಾಕ್ಯುಮೆಂಟ್ಸ್ ಇಟ್ಟಿದ್ರೆ FIR ಹೆಂಗೆ ಹರಿದ್ವಿ ಸರ್? ನಮ್ಮದೇ ನಂದಗಡ್ ಸ್ಟೇಷನ್ಗೆ ಹೋದ್ರೆ FIR ತೊಗೊಳ್ಳಿಲ್ಲ ಇವರು. ಮತ್ತು ಇಲ್ಲಿ ಹೆಂಗೆ ತೊಗೋತಾರೆ ಸರ್ ಇವರು? ಯಾರು ಸರ್? ಮೇಡಮ್ ಆಫೀಸ್ನಲ್ಲಿ ಕಂಪ್ಯೂಟರ್ ಆಪರೇಟರ್ ಕೊಡಿಸ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ನಾನು ಮಾಧ್ಯಮದ ಮುಂದೆ ಕನಿಷ್ಠ 15 ವರ್ಷ ನಂತರ ಮೊದಲನೇ ಬಾರಿಗೆ ಬರ್ತಾ ಇದ್ದೇನೆ. ನಕಲಿ ಛಾಪ ಕಾಗದ ಹಗರಣ ಬಯಲಿಗಳಿದ ಮೇಲೆ ನಾನು ಇವತ್ತಿನವರೆಗೆ 15 ವರ್ಷ ಒಳಗೆ ಮಾಧ್ಯಮದ ಮುಂದೆ ಯಾವಾಗ ಬಂದಿಲ್ಲ. ಸಮಾಜದಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಕೆಲಸ ಮಾಡೋದು ನೋಡಿ 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 ಬೇಜಾರಾಗಿ ಮಾಧ್ಯಮದ ಮುಂದೆ ಬರಬೇಕಂತ ಮನಸ್ಸಿನಲ್ಲಿ ಇತ್ತು. ಆದರೆ ಸಮಾಜದ ವೆಸ್ಟೆಡ್ ಇಂಟ್ರೆಸ್ಟ್ ಏನೈತಿ, ಅವರು ಏನು ಕೆಲಸ ಮಾಡ್ತಾರೆ ಏನು ಅದು ಪುರಾವೆ ಸಹಿತ ನನಗೆ ಯಾರು ಇದು ಮಾಡ್ತಿದ್ದಿಲ್ಲ. ಸುಮಾರು 2 ವರ್ಷ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದ ಮೇಲೆ ಕೆಲವೊಂದು ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ಇಲಾಖೆ ಇದ್ದಿದ್ದು ಬೆಳಗಾವಿನಲ್ಲಿ. ಆ ಮಂತ್ರಿಗಳು ಇರೋದು ಒಂದು ಖಾತೆ, ಮಹಿಳಾ ಬಾಲ ಕಲ್ಯಾಣ ಇಲಾಖೆಯಲ್ಲಿ ಸರ್ಕಾರಿ ನೌಕರಿ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳಿ ಅಮಾಯಕ ಯುವಕ ಮತ್ತು ಯುವತಿಯರಿಗೆ ಅವ್ರದ್ದು ಕಾಗದ ಪತ್ರ ಪಡೆಯೋದು, ಅವ್ರ ಕಡೆಯಿಂದ 5 ಲಕ್ಷ ಕೊಡಿ 10 ಲಕ್ಷ ಕೊಡಿ ಹೀಗೆ ಅವ್ರಿಗೆ ದುಡ್ಡಿಂದ ವ್ಯವಸ್ಥೆ ಮಾಡಲಿಕ್ಕೆ ಹೇಳೋದು. ಈ ದುಡ್ಡಿನ ವ್ಯವಸ್ಥೆ ಆಗಿದ ಮೇಲೆ ಅವ್ರಿಗೆ ಒಂದು ನಕಲಿ ಕಾಗದವನ್ನು ಕೊಡೋದು, ಈ ಎಲ್ಲ ನನಗೆ ಕಿವಿ ಮೇಲೆ ಬರ್ತಿದ್ದು. ಆದರೆ ನನ್ನ ಹತ್ರ ಯಾವುದು ಡಾಕ್ಯುಮೆಂಟ್ ಬರ್ತಿದ್ದಿಲ್ಲ. ಯಾಕಂದ್ರೆ ನಾನು ಯಾವುದು ಡಾಕ್ಯುಮೆಂಟ್ ಇಲ್ಲದೆ ಯಾರ ಮೇಲೆ ಅಪರಾಧ ಮಾಡೋದು ಅಥವಾ ಅವ್ರ ಮೇಲೆ ಬಟ್ಟೆ ಹಿಡಿಯೋದು ಅಥವಾ ಅವ್ರ ಮೇಲೆ ಒಂದು ಹೆಸರು ಇಡೋದು ನನ್ನ ಕೈಲೇ ಆಗ್ತಿದ್ದಿಲ್ಲ. ಇದು ಪುರಾವೆ ಬಂದಿದ್ದ ಮೇಲೆ ನಾವು ಮಾಡೋಣ ಅಂತ ಎಲ್ಲರಿಗೆ ಹೇಳ್ತಿದ್ದು. ಈ ಪುರಾವೆ ಯಾಕೆಂದ್ರೆ ಸುಮಾರು 200-300 ಮಂದಿಗೆ ಹಾಗೆ ಎಲ್ಲ ಮಂದಿ ಮಾತಾಡ್ತಿದ್ರು. 200 ಮಂದಿಗೆ ಫಸಾಯಿಸಿದ್ದಾರೆ, 300 ಮಂದಿಗೆ ಫಸಾಯಿಸಿದ್ದಾರೆ, ಇದು ಎಲ್ಲ ಹೇಳ್ತಿದ್ರು. ಆದರೆ ಎಷ್ಟು ಮಂದಿಗೆ ಫಸಾಯಿಸಿದಾರ ಮತ್ತು ಏನಾಗೈತಿ ಅದರ ಬಗ್ಗೆ ನಮಗೆ ಏನೂ ಗೊತ್ತಿರ್ತಿರಲಿಲ್ಲ. ಆದರೆ ಗಂದಿಗವಾಡ ಗ್ರಾಮನಲ್ಲಿ ಒಂದು 2-3 ಮಂದಿಗೆ ಫಸಾಯಿಸಿದ ಬಗ್ಗೆ, ಅದರಲ್ಲಿ ಈಕೆ ಕಾವ್ಯ ಎಳ್ಳೂರು ಅಂತ ಒಬ್ಬಳು ಇದ್ದಾಳ, ಮತ್ತು ಈಕಿದು ಅಣ್ಣ, ಅವ್ರ ಕಡೆಯಿಂದ 5.5 ಲಕ್ಷ ತೊಗೊಂಡಿದ್ದು, ಮತ್ತು ಅವ್ರಿಗೆ ಒಂದು ಬೋಗಸ್ ನಕಲಿ ಕಾಗದ ಪತ್ರ ಕೊಟ್ಟಿದ್ದು ಒಂದು ನಮಗೆ ಕಾಗದ ಪತ್ರ ಬಂತು. ಅದರಲ್ಲಿ ನಿಮಗೆ ಈಗಾಗಲೇ ನಿಮ್ಮ ಕೈನಲ್ಲಿ ಕೊಟ್ಟಿದ್ದು ಫಸ್ಟ್ ಏನಿದೆ, ಏಪ್ರಿಲ್ ತಿಂಗಳಲ್ಲಿ 24 ಅಂದರೆ ಸುಮಾರು ಒಂದೂವರೆ ವರ್ಷ ಆಗಿರಬೇಕು, 1.25 ವರ್ಷ ಆಗಿರಬೇಕು. ಒಂದು ಲೆಟರ್ ಕೊಟ್ಟಿದ್ರು, ಇದು ಕಾವ್ಯ ಹೆಸರಲ್ಲಿ. ಇದಾಗಿದ ಮೇಲೆ ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು, ಇದರಲ್ಲಿ ಕರ್ನಾಟಕ ಸರ್ಕಾರದ ಲೋಗೋ ತಗೊಳ್ಳೋದು, ಕರ್ನಾಟಕ ಸರ್ಕಾರದ ಮಂತ್ರಿಗಳ ಹೆಸರು ತಗೊಳ್ಳೋದು, ಮತ್ತು ಅವ್ರಿಗೆ ಒಂದು ನಕಲಿ ಆದೇಶದ ಪ್ರತಿ ಕೊಡೋದು. ಇದರಲ್ಲಿ ಸರ್ಕಾರದ ಆದೇಶ ಸಂಖ್ಯೆ SUE 420 AMC 2023 ಬೆಂಗಳೂರು ದಿನಾಂಕ
ಇದೆಲ್ಲ ಅಂದ್ರೆ ಸರ್ಕಾರದ ನಕಲಿ ಆದೇಶ ಪತ್ರಗಳನ್ನು ಸೃಷ್ಟಿಸಿ ಅದನ್ನು ಖರೆ ಐತಿ ಅಂತ ತಿಳಿದ ಅದು ಎಲ್ಲರ ಕೈಯಾಗ ಕೊಡೋದು ಮತ್ತು ಇದು ಕೊಟ್ಟಿದ ಮೇಲೆ ಅವರು ಅದು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನಮಗೆ ನೌಕರಿ ಕೊಟ್ಟಿದ್ದಾರೆ ಮತ್ತು ನಾನು ಎಲ್ಲೇ ಹೋಗ್ಬೇಕಂತ ತಿಳಿಸಿದ ಮೇಲೆ ಇದು ನಿಮ್ಮದು ಕಾಗದ ಪತ್ರ ನಕಲಿ ಇದೆ ಅಂತ ಹೇಳಿದ್ದಾರೆ. ಹಿಂದಿಗಡೆ ಅವನಿಗೆ ಮತ್ತೆ ದುಡ್ಡು ಕೊಟ್ಟವನ ಮಂಜುನಾಥ್ ಮಲ್ಸರ್ಜಿ ಮತ್ತು ಸಂಗನಗೌಡ ಪಾಟೀಲ್. ಮಂಜುನಾಥ್ ಮಲ್ಸರ್ಜಿ ಫಸ್ಟ್ ಕಾವ್ಯ ಎಳ್ಳೂರು ಜೊತೆಗೆ ಸಂಪರ್ಕ ಮಾಡಿದಾಗ ನನ್ನ ಮೇಲೆ ವಿಶ್ವಾಸ ಇಲ್ಲದಿದ್ರೆ ಮಹಿಳಾ ಬಾಲ ಕಲ್ಯಾಣ ಇಲಾಖೆಯಲ್ಲಿ ಒಂದು ನಮ್ಮ ಅಣ್ಣ ಇದ್ದಾನ ಸಂಗನಗೌಡ ಪಾಟೀಲ್, ಅವನ ಜೊತೆಗೆ ನೀನು ಮಾತಾಡೋಂಥ ಫೋನ್ನಲ್ಲಿ ಸಂಪರ್ಕ ಮಾಡಿ ಆ ಸಂಗನಗೌಡ ಜೊತೆಗೆ ಮಾತಾಡಿದ ಮೇಲೆ ಅದು ಸಂಗನಗೌಡ ಯಾರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಕಾವ್ಯ ಅದು ಸಂಗನಗೌಡದು ಒಂದು ಫೋಟೋ ಮತ್ತು ಏನು ಸಂಬಂಧ ಐತಿ ಇದು ಎಲ್ಲ ಅವನು ಮಾಡ್ತಾನ ಅಂತ ಹೇಳಿ ಒಂದು ಫೋಟೋ ಅವನು ಅದು ಎಲ್ಲಿ